ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಜಾಬ್ ಅಪ್ಡೇಟ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವಿನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಹೊಸದಾಗಿ ನೋಡುತ್ತಿರೋ ದಯವಿಟ್ಟು ಎಲ್ಲರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸರ್ಕಾರಿ ಹುದ್ದೆಗಳ ಮಾಹಿತಿ ಬಗ್ಗೆ ನಾವು ಈ ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸಿಕೊಡುತ್ತೇವೆ. ಎಲ್ಲರೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ನಮ್ಮ RTO ಇಲಾಖೆಯಲ್ಲಿ ಮೋಟಾರ್ ವಾಹನ ನಿರೀಕ್ಷಕರು ಅಂತ ಹೇಳಿ ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ ಸ್ನೇಹಿತರೆ. RTO ಬನ್ನಿ ಆ ಹುದ್ದೆ ಬಗ್ಗೆ ಸಂಪೂರ್ಣ ವಿವರಣೆ ನೋಡುವ ಸ್ನೇಹಿತರೆ. ಸಾರಿಗೆ ಇಲಾಖೆ ಮೋಟಾರ್ ವಾಹನ ನಿರೀಕ್ಷಕರು 70 ಹುದ್ದೆಗಳು ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭ ದಿನಾಂಕ 22/4/2024 ಅರ್ಜಿ ಹಾಕಲು ಆರಂಭವಾಗುತ್ತದೆ ಸ್ನೇಹಿತರೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 21/5/2024 ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆಗಿರುತ್ತದೆ. ಶುಲ್ಕ ಪಾವತಿಗೆ ಕೊನೆಯ ದಿನಾಂಕ 21/5/2024 ಕೊನೆಯ ದಿನಾಂಕವಿರುತ್ತದೆ. ಮತ್ತೆ ಹೇಳ್ತೀನಿ ನೋಡಿ ಸ್ನೇಹಿತರೆ, ಅರ್ಜಿ ಆರಂಭವಾಗುವುದು 22/4/2024 ಅರ್ಜಿ ಹಾಕಲು ಆರಂಭವಾಗುತ್ತದೆ ಸ್ನೇಹಿತರೆ. ಮುಂದೆ ನೋಡೋದಾದ್ರೆ ಸ್ನೇಹಿತರೆ, ಶುಲ್ಕ ಎಷ್ಟು ಅರ್ಜಿ ಸಲ್ಲಿಸಲು ಎಷ್ಟು ಫೀ ಇದೆ ಸ್ನೇಹಿತರೆ. ಸಾಮಾನ್ಯ ಅಭ್ಯರ್ಥಿಗಳಿಗೆ 600 ರೂಪಾಯಿ ಇದೆ ಸ್ನೇಹಿತರೆ. ಪ್ರವರ್ಗ 2A 2B 3A 3B ಅವರಿಗೆ 300 ರೂಪಾಯಿ ಇದೆ ಸ್ನೇಹಿತರೆ. ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 50 ರೂಪಾಯಿ ಇದೆ ಸ್ನೇಹಿತರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ಶುಲ್ಕ ಪಾವತಿಯಿಂದ ವಿನಾಯಿತಿ ಇದೆ ಸ್ನೇಹಿತರೆ. ಕಡ್ಡಾಯ ಭಾಷಾ ಪರೀಕ್ಷೆ ಬರೀಬೇಕು ಸ್ನೇಹಿತರೆ. ಕಡ್ಡಾಯ ಕನ್ನಡ ಪರೀಕ್ಷೆ ಬರೀಬೇಕು ಸ್ನೇಹಿತರೆ. ಅದು 150 ಅಂಕಗಳಿಗೆ ಇರುತ್ತದೆ ಸ್ನೇಹಿತರೆ. ಕನಿಷ್ಠ 50 ಅಂಕಗಳನ್ನು ತೆಗೆದುಕೊಂಡರೆ ಮಾತ್ರ ನೀವು ಮುಂದಿನ ಎಕ್ಸಾಮ್ಗೆ ಅರ್ಹರಾಗಿರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸ್ನೇಹಿತರೆ, ಪ್ರಶ್ನೆ ಪತ್ರಿಕೆ ಒಂದು. ಇದು CET ಬೇಸ್ಡ್ CET ಎಕ್ಸಾಮ್ ಇರುತ್ತೆ ಸ್ನೇಹಿತರೆ. ಸಾಮಾನ್ಯ ಜ್ಞಾನಕ್ಕೆ ಇದು 100 ಅಂಕಗಳು, 1.5 ತಾಸು ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಜ್ಞಾನದ ವಿಷಯಗಳು, ದೈನಂದಿನ ವಿಷಯಗಳು, ಸಂವಿಧಾನ, ಇತಿಹಾಸ, ಜಿಯೋಗ್ರಫಿ, ಅರ್ಥಶಾಸ್ತ್ರ ಎಲ್ಲ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತ ಕ್ವಶನ್ ಇರುತ್ತೆ ಸ್ನೇಹಿತರೆ. ಇದು ಪೇಪರ್ 1. ನೆಕ್ಸ್ಟ್ ಪೇಪರ್ 2 ಇರುತ್ತೆ ಸ್ನೇಹಿತರೆ. ಪೇಪರ್ 2 ದಲ್ಲಿ ಏನೇನು ಯಾವ ಸಬ್ಜೆಕ್ಟ್ ಇರುತ್ತೆ ಸ್ನೇಹಿತರೆ. ಸಾಮಾನ್ಯ ಕನ್ನಡಕ್ಕೆ 35 ಮಾರ್ಕ್ಸ್, ಸಾಮಾನ್ಯ ಇಂಗ್ಲಿಷ್ಗೆ 35 ಮಾರ್ಕ್ಸ್, ಕಂಪ್ಯೂಟರ್ ಜ್ಞಾನಕ್ಕೆ 30, ಒಟ್ಟು ಟೋಟಲ್ 100 ಪ್ರಶ್ನೆಗಳಿರುತ್ತೆ ಸ್ನೇಹಿತರೆ. 100 ಅಂಕಗಳಿಗೆ 100 ಪ್ರಶ್ನೆ 100 ಅಂಕಗಳು. ಟೈಮ್ ಎಷ್ಟಿರುತ್ತೆ ಅಂದ್ರೆ ಸರಿ, ಎಕ್ಸಾಮ್ಗೆ 2 ಗಂಟೆ ಟೈಮ್ ಇರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಈ RTO ವಾಹನ ಚಾಲಕ ಹುದ್ದೆಗೆ ನೋಡೋದಾದ್ರೆ ಸ್ನೇಹಿತರೆ, ಸಂಬಳ ಎಷ್ಟಿರುತ್ತೆ ಸ್ನೇಹಿತರೆ. 33,000ದಿಂದ 62,000ವರೆಗೂ ಸಂಬಳ ಇರುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಕ್ವಾಲಿಫಿಕೇಶನ್ ನೋಡೋದಾದ್ರೆ ಸ್ನೇಹಿತರೆ, SSLC ನಂತರ ನೀವೆಲ್ಲ ಯಾರು ಡಿಪ್ಲೊಮಾದಲ್ಲಿ ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು ಅದೇ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಯಾರು ತೆಗೆದುಕೊಂಡಿರುತ್ತಾರೆ ಅವರಿಗೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಅವಕಾಶ ಇರುತ್ತದೆ ಸ್ನೇಹಿತರೆ. ಮತ್ತು ನಾವು ಡಿಪ್ಲೊಮಾ ಮಾಡಿಲ್ಲ ಅಂದ್ರೆ ಸ್ನೇಹಿತರೆ, PUC ಮೇಲೆ ಯಾರು ಆಟೋಮೊಬೈಲ್ ಇಂಜಿನಿಯರಿಂಗ್ ಮತ್ತು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿರ್ತೀರೋ ಅವ್ರಿಗೆಲ್ಲ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಅವಕಾಶ ಇರುತ್ತದೆ ಸ್ನೇಹಿತರೆ. ಮತ್ತು ಬಿಟೆಕ್ ಯಾರು ಮಾಡ್ತೀರಿ ಸ್ನೇಹಿತರೆ, ಆ ಬಿಟೆಕ್ ಅಲ್ಲಿ ಕೂಡ ಆಟೋಮೊಬೈಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಇವರಿಗೆ ಅಪ್ಲಿಕೇಶನ್ ಹಾಕಲು ಆಗುತ್ತದೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೊಂದು 3ನೇ ಅರ್ಹತೆ ಏನಂದ್ರೆ ಸ್ನೇಹಿತರೆ, ಎಲ್ಲರಿಗೂ ಲೈಸೆನ್ಸ್ ಇರ್ಬೇಕು ಸ್ನೇಹಿತರೆ. ಈ ಅಪ್ಲಿಕೇಶನ್ ಹಾಕೋರಿಗೆ ಲೈಟ್ ಮೋಟಾರ್ ವೆಹಿಕಲ್ ಅಂತ ಹೇಳಿ ಲೈಸೆನ್ಸ್ ಇದ್ರೆ ಮಾತ್ರ ಅಪ್ಲಿಕೇಶನ್ ಹಾಕಲು ಸಾಧ್ಯ ಆಗುತ್ತೆ ಸ್ನೇಹಿತರೆ. 4ನೇದು ನೋಡೋದಾದ್ರೆ ಪುರುಷರಿಗೆ ಇದಕ್ಕೆ ಫಿಸಿಕಲ್ ಸ್ಟ್ಯಾಂಡರ್ಡ್ ಇರುತ್ತೆ ಸ್ನೇಹಿತರೆ. ಫಿಸಿಕಲ್ ಅಲ್ಲಿ ಪುರುಷರಿಗೆ 168 ಸೆಂಟಿಮೀಟರ್ ಎತ್ತರ ಬೇಕಾಗುತ್ತೆ ಸ್ನೇಹಿತರೆ. ಚೆಸ್ಟ್ 86 ಇರ್ಬೇಕು ಸ್ನೇಹಿತರೆ. ಇದು ಹಿಗ್ಸಿದ್ರೆ 86 ಆಗ್ಬೇಕು ಸ್ನೇಹಿತರೆ. ಮಿನಿಮಮ್ 80 ಇರಬೇಕು, +6 ಎಕ್ಸ್ಪೆಂಡ್ ಮಾಡೋದಿರುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಮಹಿಳೆಯರಿಗೆ 157 ಸೆಂಟಿಮೀಟರ್ ಹೈಟ್ ಸ್ನೇಹಿತರೆ. ವೇಟ್ ಎಷ್ಟಿರ್ತದೆ ಸ್ನೇಹಿತರೆ, 49 kg ತೂಕ ಇರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ಈ ಹುದ್ದೆ ಅರ್ಜಿ ಸಲ್ಲಿಸಲು ವಯಸ್ಸು ಎಷ್ಟಪ್ಪ ಅಂದ್ರೆ ಮಿನಿಮಮ್ 18 ಏಜ್ ಇರ್ಬೇಕು ಸ್ನೇಹಿತರೆ. ಮತ್ತೆ ಗರಿಷ್ಠ 35 ವರ್ಷಗಳು ಇರ್ಬೇಕು ಸ್ನೇಹಿತರೆ. ಪ್ರವರ್ಗ ಅವರಿಗೆ 2A 2B 3A 3B ಅವರಿಗೆ 38 ವರ್ಷಗಳು ಮಿನಿಮಮ್ ಇರ್ಬೇಕು ಸ್ನೇಹಿತರೆ. ಮತ್ತು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗದವರಿಗೆ ಗರಿಷ್ಠ 40 ವರ್ಷಗಳು ಇರ್ಬೇಕು ಸ್ನೇಹಿತರೆ. ನೆಕ್ಸ್ಟ್ ನೀವು ನೋಡೋದಾದ್ರೆ ಸ್ನೇಹಿತರೆ, ಇವೆಲ್ಲ ಯಾವ ನಿಮ್ ಕೆಟಗರಿಗೆ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಎಂದು ನೀವು ಇಲ್ಲಿ ನೋಡ್ಕೊಳ್ಬಹುದು ಸ್ನೇಹಿತರೆ. ಈ PDF ಅನ್ನು ಅಪ್ಕಮಿಂಗ್ ಆಫೀಸರ್ ಅಡ್ಡ ಎಂಬ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಇದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರುತ್ತೇವೆ. ದಯವಿಟ್ಟು ಯಾರು ಹೋಗಿ ನೋಡಿಲ್ಲ ಅಲ್ಲಿ ಹೋಗಿ ನೋಡಿ ಅದರ ಸದುಪಯೋಗವನ್ನು ಪಡೆದುಕೊಳ್ಳಿ ಸ್ನೇಹಿತರೆ. ಕೊನೆಯದಾಗಿ ಏನಂದ್ರೆ ಸ್ನೇಹಿತರೆ, ಈ ಹುದ್ದೆ ಬಗ್ಗೆ ನಿಮ್ಗೆ ಯಾರಿಗಾರು ಡೌಟ್ ಇದ್ರೆ ಸ್ನೇಹಿತರೆ, ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ. ಮೈಸೂರು, ಬೆಳಗಾವಿ, ಕಲಬುರಗಿ, ಶಿವಮೊಗ್ಗ ಇವು 4 ಕೇಂದ್ರಗಳಿರ್ತವೆ ಸ್ನೇಹಿತರೆ. ಅದಕ್ಕೆ ಕರೆ ಮಾಡಿ ಈ ಹುದ್ದೆಗೆ ಸಂಬಂಧಪಟ್ಟ ಡೌಟ್ ಅನ್ನು ನೀವು ಕ್ಲಿಯರ್ ಮಾಡಿಕೊಳ್ಳಬಹುದು ಸ್ನೇಹಿತರೆ. ಇದಿಷ್ಟು RTO ಹುದ್ದೆಗೆ ಬಗ್ಗೆ ಮಾಹಿತಿ ಆಗಿರ್ತದೆ ಸ್ನೇಹಿತರೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿರ್ತದೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು.